ಇನ್ನು ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ಇವತ್ತು ಅಂತಿಮ ದಿನ. ಅಮೃತ ಸ್ನಾನಕ್ಕೆ ತ್ರಿವೇಣಿ ಸಂಗಮಕ್ಕೆ ಮುಗಿಬಿದ್ದಿದ್ದಾರಂತೆ ಜನ. ತ್ರಿವೇಣಿ ಸಂಗಮದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿದ್ದಾರೆ ಅನೇಕ ಜನ ಭಕ್ತಾದಿಗಳು. ಬಿಜೆಪಿ ನಾಯಕರಿಂದಲೂ ಕೂಡ ಇವತ್ತು ಅಮೃತ ಸ್ನಾನ. ಪ್ರಯಾಗ್ರಾಜ್ನಲ್ಲಿ ನಿಮ್ಮ ರಿಪಬ್ಲಿಕಾಣ ಇವತ್ತು ಇಡೀ ದಿನ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಜೊತೆಗೆ ರಿಪಬ್ಲಿಕಾಣ ಜೊತೆ ಪಿ ರಾಜೀವ್ ಅವರು ಕೂಡ ಮಾತನಾಡಿದ್ದಾರೆ. ದೇವಭೂಮಿ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳ ಅಂತಿಮ ಘಟ್ಟವನ್ನ ತಲುಪಿದೆ, ಅಂತಿಮ ಹಂತಕ್ಕೆ ಬಂದಿದೆ. ಸುಮಾರು ಕೋಟಿ 63 ಕೋಟಿ ಯಾತ್ರಿಕರು ಈ ಪುಣ್ಯ ಸ್ಥಾನದಲ್ಲಿ ಬಂದು ವಿಶೇಷವಾದಂತ ಪಾವಿತ್ರ್ಯತೆಯೊಂದಿಗೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿದ್ದಾರೆ. ಇಂದು ಮಹಾಶಿವರಾತ್ರಿ. ಈ ಶಿವರಾತ್ರಿಯ ಈ ಸಮಯದಲ್ಲಿ ಪಿ ರಾಜೀವ್ ಅವರು ನಮ್ಮ ಜೊತೆಲಿದ್ದಾರೆ, ಬಿಜೆಪಿಯ ಮುಖಂಡರುಗಳು ನಮ್ಮ ಜೊತೆಲಿದ್ದಾರೆ, ಹಾಗೆ ಕರ್ನಾಟಕದಿಂದ ಬಂದಿರುವಂತ ಯಾತ್ರಿಕರು ನಮ್ಮ ಜೊತೆಲಿದ್ದಾರೆ. ಅವ್ರು ಮಾತಾಡ್ಸೋಣ. ಹೇಗಿದೆ ಮಹಾಕುಂಭ ರಾಜೀವ್ ಅವರೇ? ನಮಸ್ಕಾರ. ಒಬ್ಬ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಆಧ್ಯಾತ್ಮಿಕ ಪಯಣದಲ್ಲಿ ಆಗಬಹುದಾದಂತಹ ಒಂದು ರೀತಿಯ ವಿಶಿಷ್ಟವಾದ ಅನುಭವ ಇಲ್ಲಿ ಬಂದು ನೋಡಿದಾಗ ಅನ್ಸತ್ತೆ. ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ಒಂದು ಮಗಳ ಮದುವೆಯನ್ನ ಮಾಡಬೇಕು ಅಂದ್ರೆ ವ್ಯವಸ್ಥೆ ಮಾಡೋದು ಎಷ್ಟು ಕಷ್ಟ. ಕೋಟ್ಯಾಂತರ ಜನ ಬರ್ತಾರೆ, ಯಾವುದೇ ಗಲೀಜು ಇರೋದಿಲ್ಲ, ಯಾವುದೇ ತೊಂದರೆಗಳು ಅಡೆತಡೆಗಳು ಆಗೋದಿಲ್ಲ. ಈ ವ್ಯವಸ್ಥೆಯನ್ನ ಮಾಡಿರೋದನ್ನ ನೋಡೋದೇ ಒಂದು ಅದ್ಭುತ. ಅದರ ಜೊತೆಗೆ ಇಡೀ ಜಗತ್ತಿಗೆ ಆಧ್ಯಾತ್ಮದ ಸಂದೇಶವನ್ನ ನೀಡಿದ ಭಾರತ. ಯಾಕೆ ಭಾರತ ಗಟ್ಟಿಯಾಗಿ ಇರುತ್ತೆ ಅಂದ್ರೆ ಈ ದೇಶದ ಆಧ್ಯಾತ್ಮಿಕ ಬೇರುಗಳು ಅಷ್ಟು ಆಳಕ್ಕೆ ಇಳಿದಿದ್ದಾವೆ. ಹಾಗಾಗಿ ಇದೊಂದು ಜೀವನದಲ್ಲಿ ಎಂದಿಗೂ ಮರೆಯಲಾರದ ಅನುಭವ. ಬಂದಾಗ ಇಲ್ಲಿ ಭಾಗವಹಿಸಿದಾಗ ಜೀವನ ಪಾವನ ಆಯಿತು ಅಂತ ಅನ್ಸುತ್ತೆ. ಇದು ಕೇವಲ ಈಗಿನ ಭೌತಿಕ ಚಟುವಟಿಕೆಗಳಿಂದ ಅಥವಾ ಇಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ರಿಂದ ಮಾತ್ರ ಆಯಿತೋ ಅಥವಾ ಇದನ್ನು ಮೀರಿದ ಇನ್ನೊಂದು ಶಕ್ತಿ ಅದು ಯಾವುದು, ಅದನ್ನ ಇನ್ನು ಮುಂದೆ ಜಗತ್ತು ಹುಡುಕ್ಲಿಕ್ಕೆ ಶುರು ಮಾಡತ್ತೆ. ಇಡೀ ಜಗತ್ತಿಗೆ ಭಾರತ ಜಗದ್ಗುರು ಆಗತ್ತೆ ಅಂತ ಹೇಳಿ ನಮ್ಮ ಹಿಂದಿನವರೇ ಹೇಳಿಬಿಟ್ಟಿದ್ದಾರೆ. ಇನ್ನು ಮುಂದೆ ಹೌದು, ನಾವು ಅನ್ಕೊಂಡಿದ್ವಿ ಭೌತಿಕ ಜಗತ್ತು, ಭೌತಿಕ ಜೀವನ ಮತ್ತೆ ವೈಜ್ಞಾನಿಕ ಅಭಿವೃದ್ಧಿನೇ ಬಹಳ ಮೀರಿದ್ದು ಅಂತ. ಇನ್ನು ಮುಂದೆ ಜಗತ್ತು ಯೋಚನೆ ಮಾಡುತ್ತೆ, ನಾವು ಏನು ವೈಜ್ಞಾನಿಕ ಅಂತ ಹೇಳಿ ಅಂತರಿಕ್ಷದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ, ಇದಲ್ಲ, ಇದನ್ನೂ ಮೀರಿದ್ದು ಒಂದು ಅಗೋಚರ ಶಕ್ತಿ ಇದೆ. ಅದನ್ನ ಇನ್ನು ಮುಂದೆ ನಾವು ಯೋಚನೆ ಮಾಡಬೇಕು. ಆದ್ರೆ ಭಾರತೀಯರು ಇದನ್ನ ಮೊದಲೇ ತಿಳಿದುಕೊಂಡು ಬಿಟ್ಟಿದ್ದಾರೆ ಅಂತ ಇನ್ನು ಮುಂದೆ ಜಗತ್ತು ಯೋಚನೆ ಮಾಡುತ್ತೆ. ಹಾಗಾಗಿ ಜಗತ್ತಿಗೆ ಆಧ್ಯಾತ್ಮವನ್ನ ತಿಳಿಸುವಂತಹ ಮಾತೆ ಯಾವುದು ಅಂದ್ರೆ ಅದು ಭಾರತ ಮಾತೆ. ಇದು ಭಾರತದ ಪರ್ವಕಾಲ. ಇದು ಭಾರತದ ವಿಶ್ವಗುರು ಆಗುವತ್ತ ಹೊರಟಿರುವಂತ ನಮ್ಮ ದೇಶದ ವೈಭೋಗ ಇದು ಮಹಾಕುಂಭ ಅನ್ನೋದನ್ನ ಹೇಳ್ತಾ ಇದ್ರೆ. ಇನ್ನುಳಿದವರನ್ನು ಮಾತಾಡಿಸ್ತೀನಿ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಮತ್ತಷ್ಟು ಇನ್ನು ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ಇವತ್ತು ಅಂತಿಮ ದಿನ. ಅಮೃತ ಸ್ನಾನಕ್ಕೆ ತ್ರಿವೇಣಿ ಸಂಗಮಕ್ಕೆ ಮುಗಿಬಿದ್ದಿದ್ದಾರಂತೆ ಜನ. ತ್ರಿವೇಣಿ ಸಂಗಮದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿದ್ದಾರೆ ಅನೇಕ ಜನ ಭಕ್ತಾದಿಗಳು. ಬಿಜೆಪಿ ನಾಯಕರಿಂದಲೂ ಕೂಡ ಇವತ್ತು ಅಮೃತ ಸ್ನಾನ. ಪ್ರಯಾಗ್ರಾಜ್ನಲ್ಲಿ ನಿಮ್ಮ ರಿಪಬ್ಲಿಕಾಣ ಇವತ್ತು ಇಡೀ ದಿನ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಜೊತೆಗೆ ರಿಪಬ್ಲಿಕಾಣ ಜೊತೆ ಪಿ ರಾಜೀವ್ ಅವರು ಕೂಡ ಮಾತನಾಡಿದ್ದಾರೆ. ದೇವಭೂಮಿ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳ ಅಂತಿಮ ಘಟ್ಟವನ್ನ ತಲುಪಿದೆ, ಅಂತಿಮ ಹಂತಕ್ಕೆ ಬಂದಿದೆ. ಸುಮಾರು ಕೋಟಿ 63 ಕೋಟಿ ಯಾತ್ರಿಕರು ಈ ಪುಣ್ಯ ಸ್ಥಾನದಲ್ಲಿ ಬಂದು ವಿಶೇಷವಾದಂತ ಪಾವಿತ್ರ್ಯತೆಯೊಂದಿಗೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿದ್ದಾರೆ. ಇಂದು ಮಹಾಶಿವರಾತ್ರಿ. ಈ ಶಿವರಾತ್ರಿಯ ಈ ಸಮಯದಲ್ಲಿ ಪಿ ರಾಜೀವ್ ಅವರು ನಮ್ಮ ಜೊತೆಲಿದ್ದಾರೆ, ಬಿಜೆಪಿಯ ಮುಖಂಡರುಗಳು ನಮ್ಮ ಜೊತೆಲಿದ್ದಾರೆ, ಹಾಗೆ ಕರ್ನಾಟಕದಿಂದ ಬಂದಿರುವಂತ ಯಾತ್ರಿಕರು ನಮ್ಮ ಜೊತೆಲಿದ್ದಾರೆ. ಅವ್ರು ಮಾತಾಡ್ಸೋಣ. ಹೇಗಿದೆ ಮಹಾಕುಂಭ ರಾಜೀವ್ ಅವರೇ? ನಮಸ್ಕಾರ. ಒಬ್ಬ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಆಧ್ಯಾತ್ಮಿಕ ಪಯಣದಲ್ಲಿ ಆಗಬಹುದಾದಂತಹ ಒಂದು ರೀತಿಯ ವಿಶಿಷ್ಟವಾದ ಅನುಭವ ಇಲ್ಲಿ ಬಂದು ನೋಡಿದಾಗ ಅನ್ಸತ್ತೆ. ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ಒಂದು ಮಗಳ ಮದುವೆಯನ್ನ ಮಾಡಬೇಕು ಅಂದ್ರೆ ವ್ಯವಸ್ಥೆ ಮಾಡೋದು ಎಷ್ಟು ಕಷ್ಟ.
ಕೋಟ್ಯಾಂತರ ಜನ ಬರ್ತಾರೆ, ಯಾವುದೇ ಗಲೀಜು ಇರೋದಿಲ್ಲ, ಯಾವುದೇ ತೊಂದರೆಗಳು ಅಡೆತಡೆಗಳು ಆಗೋದಿಲ್ಲ. ಈ ವ್ಯವಸ್ಥೆಯನ್ನ ಮಾಡಿರೋದನ್ನ ನೋಡೋದೇ ಒಂದು ಅದ್ಭುತ. ಅದರ ಜೊತೆಗೆ ಇಡೀ ಜಗತ್ತಿಗೆ ಆಧ್ಯಾತ್ಮದ ಸಂದೇಶವನ್ನ ನೀಡಿದ ಭಾರತ, ಯಾಕೆ ಭಾರತ ಗಟ್ಟಿಯಾಗಿ ಇರುತ್ತೆ ಅಂದ್ರೆ ಈ ದೇಶದ ಆಧ್ಯಾತ್ಮಿಕ ಬೇರುಗಳು ಅಷ್ಟು ಆಳಕ್ಕೆ ಇಳಿದಿದ್ದಾವೆ. ಹಾಗಾಗಿ ಇದೊಂದು ಜೀವನದಲ್ಲಿ ಎಂದಿಗೂ ಮರೆಯಲಾರದ ಅನುಭವ. ಬಂದಾಗ ಇಲ್ಲಿ ಭಾಗವಹಿಸಿದಾಗ ಜೀವನ ಪಾವನ ಆಯಿತು ಅಂತ ಅನ್ಸುತ್ತೆ. ಇದು ಕೇವಲ ಈಗಿನ ಭೌತಿಕ ಚಟುವಟಿಕೆಗಳಿಂದ ಅಥವಾ ಇಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ರಿಂದ ಮಾತ್ರ ಆಯಿತೋ ಅಥವಾ ಇದನ್ನು ಮೀರಿದ ಇನ್ನೊಂದು ಶಕ್ತಿ ಅದು ಯಾವುದು, ಅದನ್ನ ಇನ್ನು ಮುಂದೆ ಜಗತ್ತು ಹುಡುಕ್ಲಿಕ್ಕೆ ಶುರು ಮಾಡುತ್ತೆ. ಇಡೀ ಜಗತ್ತಿಗೆ ಭಾರತ ಜಗದ್ಗುರು ಆಗತ್ತೆ ಅಂತ ಹೇಳಿ ನಮ್ಮ ಹಿಂದಿನವರೇ ಹೇಳಿಬಿಟ್ಟಿದ್ದಾರೆ. ಇನ್ನು ಮುಂದೆ ಹೌದು, ನಾವು ಅನ್ಕೊಂಡಿದ್ವಿ ಭೌತಿಕ ಜಗತ್ತು, ಭೌತಿಕ ಜೀವನ ಮತ್ತೆ ವೈಜ್ಞಾನಿಕ ಅಭಿವೃದ್ಧಿನೇ ಬಹಳ ಮೀರಿದ್ದು ಅಂತ. ಇನ್ನು ಮುಂದೆ ಜಗತ್ತು ಯೋಚನೆ ಮಾಡುತ್ತೆ, ನಾವು ಏನು ವೈಜ್ಞಾನಿಕ ಅಂತ ಹೇಳಿ ಅಂತರಿಕ್ಷದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ, ಇದಲ್ಲ, ಇದನ್ನೂ ಮೀರಿದ್ದು ಒಂದು ಅಗೋಚರ ಶಕ್ತಿ ಇದೆ. ಅದನ್ನ ಇನ್ನು ಮುಂದೆ ನಾವು ಯೋಚನೆ ಮಾಡಬೇಕು. ಆದ್ರೆ ಭಾರತೀಯರು ಇದನ್ನ ಮೊದಲೇ ತಿಳಿದುಕೊಂಡು ಬಿಟ್ಟಿದ್ದಾರೆ ಅಂತ ಇನ್ನು ಮುಂದೆ ಜಗತ್ತು ಯೋಚನೆ ಮಾಡುತ್ತೆ. ಹಾಗಾಗಿ ಜಗತ್ತಿಗೆ ಆಧ್ಯಾತ್ಮವನ್ನ ತಿಳಿಸುವಂತಹ ಮಾತೆ ಯಾವುದು ಅಂದ್ರೆ ಅದು ಭಾರತ ಮಾತೆ. ಇದು ಭಾರತದ ಪರ್ವಕಾಲ. ಇದು ಭಾರತದ ವಿಶ್ವಗುರು ಆಗುವತ್ತ ಹೊರಟಿರುವಂತ ನಮ್ಮ ದೇಶದ ವೈಭೋಗ ಇದು ಮಹಾಕುಂಭ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನುಳಿದವರನ್ನು ಮಾತಾಡಿಸ್ತೀನಿ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಮತ್ತಷ್ಟು ಇನ್ನು ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ಇವತ್ತು ಅಂತಿಮ ದಿನ. ಅಮೃತ ಸ್ನಾನಕ್ಕೆ ತ್ರಿವೇಣಿ ಸಂಗಮಕ್ಕೆ ಮುಗಿಬಿದ್ದಿದ್ದಾರಂತೆ ಜನ. ತ್ರಿವೇಣಿ ಸಂಗಮದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿದ್ದಾರೆ ಅನೇಕ ಜನ ಭಕ್ತಾದಿಗಳು. ಬಿಜೆಪಿ ನಾಯಕರಿಂದಲೂ ಕೂಡ ಇವತ್ತು ಅಮೃತ ಸ್ನಾನ. ಪ್ರಯಾಗ್ರಾಜ್ನಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಇವತ್ತು ಇಡೀ ದಿನ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಜೊತೆಗೆ ರಿಪಬ್ಲಿಕ್ ಕನ್ನಡ ಜೊತೆ ಪಿ ರಾಜೀವ್ ಅವರು ಕೂಡ ಮಾತನಾಡಿದ್ದಾರೆ. ದೇವಭೂಮಿ ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಅಂತಿಮ ಘಟ್ಟವನ್ನ ತಲುಪಿದೆ, ಅಂತಿಮ ಹಂತಕ್ಕೆ ಬಂದಿದೆ. ಸುಮಾರು ಕೋಟಿ 63 ಕೋಟಿ ಯಾತ್ರಿಕರು ಈ ಪುಣ್ಯ ಸ್ಥಾನದಲ್ಲಿ ಬಂದು ವಿಶೇಷವಾದಂತ ಪಾವಿತ್ರ್ಯತೆಯೊಂದಿಗೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿದ್ದಾರೆ. ಇಂದು ಮಹಾಶಿವರಾತ್ರಿ. ಈ ಶಿವರಾತ್ರಿಯ ಈ ಸಮಯದಲ್ಲಿ ಪಿ ರಾಜೀವ್ ಅವರು ನಮ್ಮ ಜೊತೆಲಿದ್ದಾರೆ, ಬಿಜೆಪಿಯ ಮುಖಂಡರುಗಳು ನಮ್ಮ ಜೊತೆಲಿದ್ದಾರೆ, ಹಾಗೆ ಕರ್ನಾಟಕದಿಂದ ಬಂದಿರುವಂತ ಯಾತ್ರಿಕರು ನಮ್ಮ ಜೊತೆಲಿದ್ದಾರೆ. ಅವ್ರು ಮಾತಾಡ್ಸೋಣ. ಹೇಗಿದೆ ಮಹಾಕುಂಭ, ರಾಜೀವ್ ಅವರೇ? ನಮಸ್ಕಾರ. ಒಬ್ಬ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಆಧ್ಯಾತ್ಮಿಕ ಪಯಣದಲ್ಲಿ ಆಗಬಹುದಾದಂತಹ ಒಂದು ರೀತಿಯ ವಿಶಿಷ್ಟವಾದ ಅನುಭವ ಇಲ್ಲಿ ಬಂದು ನೋಡಿದಾಗ ಅನ್ಸತ್ತೆ. ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ಒಂದು ಮಗಳ ಮದುವೆಯನ್ನ ಮಾಡಬೇಕು ಅಂದ್ರೆ ವ್ಯವಸ್ಥೆ ಮಾಡೋದು ಎಷ್ಟು ಕಷ್ಟ. ಕೋಟ್ಯಾಂತರ ಜನ ಬರ್ತಾರೆ, ಯಾವುದೇ ಗಲೀಜು ಇರೋದಿಲ್ಲ, ಯಾವುದೇ ತೊಂದರೆಗಳು ಅಡೆತಡೆಗಳು ಆಗೋದಿಲ್ಲ. ಈ ವ್ಯವಸ್ಥೆಯನ್ನ ಮಾಡಿರೋದನ್ನ ನೋಡೋದೇ ಒಂದು ಅದ್ಭುತ. ಅದರ ಜೊತೆಗೆ ಇಡೀ ಜಗತ್ತಿಗೆ ಆಧ್ಯಾತ್ಮದ ಸಂದೇಶವನ್ನ ನೀಡಿದ ಭಾರತ, ಯಾಕೆ ಭಾರತ ಗಟ್ಟಿಯಾಗಿ ಇರುತ್ತೆ ಅಂದ್ರೆ ಈ ದೇಶದ ಆಧ್ಯಾತ್ಮಿಕ ಬೇರುಗಳು ಅಷ್ಟು ಆಳಕ್ಕೆ ಇಳಿದಿದ್ದಾವೆ. ಹಾಗಾಗಿ ಇದೊಂದು ಜೀವನದಲ್ಲಿ ಎಂದಿಗೂ ಮರೆಯಲಾರದ ಅನುಭವ. ಬಂದಾಗ ಇಲ್ಲಿ ಭಾಗವಹಿಸಿದಾಗ ಜೀವನ ಪಾವನ ಆಯಿತು ಅಂತ ಅನ್ಸುತ್ತೆ. ಇದು ಕೇವಲ ಈಗಿನ ಭೌತಿಕ ಚಟುವಟಿಕೆಗಳಿಂದ ಅಥವಾ ಇಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ರಿಂದ ಮಾತ್ರ ಆಯಿತೋ ಅಥವಾ ಇದನ್ನು ಮೀರಿದ ಇನ್ನೊಂದು ಶಕ್ತಿ ಅದು ಯಾವುದು, ಅದನ್ನ ಇನ್ನು ಮುಂದೆ ಜಗತ್ತು ಹುಡುಕ್ಲಿಕ್ಕೆ ಶುರು ಮಾಡುತ್ತೆ. ಇಡೀ ಜಗತ್ತಿಗೆ ಭಾರತ ಜಗದ್ಗುರು ಆಗತ್ತೆ ಅಂತ ಹೇಳಿ ನಮ್ಮ ಹಿಂದಿನವರೇ ಹೇಳಿಬಿಟ್ಟಿದ್ದಾರೆ. ಇನ್ನು ಮುಂದೆ ಹೌದು, ನಾವು ಅನ್ಕೊಂಡಿದ್ವಿ ಭೌತಿಕ ಜಗತ್ತು, ಭೌತಿಕ ಜೀವನ ಮತ್ತೆ ವೈಜ್ಞಾನಿಕ ಅಭಿವೃದ್ಧಿನೇ ಬಹಳ ಮೀರಿದ್ದು ಅಂತ. ಇನ್ನು ಮುಂದೆ ಜಗತ್ತು ಯೋಚನೆ ಮಾಡುತ್ತೆ, ನಾವು ಏನು ವೈಜ್ಞಾನಿಕ ಅಂತ ಹೇಳಿ ಅಂತರಿಕ್ಷದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ, ಇದಲ್ಲ, ಇದನ್ನೂ ಮೀರಿದ್ದು
ಒಂದು ಅಗೋಚರ ಶಕ್ತಿ ಇದೆ. ಅದನ್ನ ಇನ್ನು ಮುಂದೆ ನಾವು ಯೋಚನೆ ಮಾಡಬೇಕು. ಆದ್ರೆ ಭಾರತೀಯರು ಇದನ್ನ ಮೊದಲೇ ತಿಳಿದುಕೊಂಡು ಬಿಟ್ಟಿದ್ದಾರೆ ಅಂತ ಇನ್ನು ಮುಂದೆ ಜಗತ್ತು ಯೋಚನೆ ಮಾಡುತ್ತೆ. ಹಾಗಾಗಿ ಜಗತ್ತಿಗೆ ಆಧ್ಯಾತ್ಮವನ್ನ ತಿಳಿಸುವಂತಹ ಮಾತೆ ಯಾವುದು ಅಂದ್ರೆ ಅದು ಭಾರತ ಮಾತೆ. ಇದು ಭಾರತದ ಪರ್ವಕಾಲ. ಇದು ಭಾರತದ ವಿಶ್ವಗುರು ಆಗುವತ್ತ ಹೊರಟಿರುವಂತಹ ನಮ್ಮ ದೇಶದ ವೈಭೋಗ ಇದು ಮಹಾಕುಂಭ ಅನ್ನೋದನ್ನ ಹೇಳ್ತಾ ಇದ್ರೆ. ಇನ್ನುಳಿದವರನ್ನು ಮಾತಾಡಿಸ್ತೀನಿ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಮತ್ತಷ್ಟು